ನೋಡಿ, ಈಗ ಒಂದು ವಿಡಿಯೋ ಹಾಕ್ತೀನಿ. ಅಂದರೆ ಕಸ್ಟಮರ್ ಜೊತೆ ನಡೆದಂಥ ಒಂದು ಸಂಭಾಷಣೆ, ಜೊತೆಗೆ ಒಂದು ಸಮಸ್ಯೆ. ಆ ಸಮಸ್ಯೆ ಬಗೆಹರಿಸಬೇಕು ಅಂದಾಗ ಆ ಸಮಸ್ಯೆ ಒಳಗಡೆ ನಾವು ಸಿಗಾಕೊಂಡಿದ್ದು ಅದನ್ನು ನಾವು ಬಹಿರಂಗಪಡಿಸಿದ್ರೆ ಮಾತ್ರ ಅರ್ಥ ಆಗೋಂಥದ್ದು. ಇಲ್ಲಿ ಜನಗಳು ಯಾವ ರೀತಿ ತೊಂದರೆನ ಅನುಭವಿಸ್ತಾ ಇದ್ದಾರೆ ಮತ್ತು ಡ್ರೈವರ್ಗಳು ಯಾವ ರೀತಿ ತೊಂದರೆ ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನ ನಾವು ಕಂಪ್ನಿಗಳಿಗೆ ಫೋನ್ ಮಾಡಿ ಎಷ್ಟು ಸಲ ಹೇಳಿದ್ರು ಕೂಡ ಅವರು ಅರ್ಥ ಮಾಡ್ಕೊಳ್ಳಲ್ಲ. ಸೊ ಈ ಸಾಮಾಜಿಕ ಜಾಲತಾಣ ಅನ್ನೋದ್ರ ಒಳಗಡೆ ನಾವು ಅದು ಹಾಕಿದ್ರೆ ಏನಾಗುತ್ತೆ, ಇದು ಎಲ್ಲ ಒಂದು ಕಡೆ ವೈರಲ್ ಆದಾಗ ಆ ಕಂಪ್ನಿಗೆ ಟಚ್ ಆಗುತ್ತೆ. ಆಗ ಕಂಪ್ನಿಯವ್ರು ಏನು ಮಾಡ್ತಾರೆ, ಇಲ್ಲಪ್ಪ ಈ ಸಮಸ್ಯೆ ದೊಡ್ಡದಾಗುತ್ತೆ, ಇದನ್ನು ಸರಿ ಮಾಡಬೇಕು ಅಂತೇಳಿ ಸರಿ ಮಾಡ್ಕೊತಾರೆ. ನಾವು ಫೋನ್ ಮಾಡಿ ಎಲ್ಲ ಸಮಸ್ಯೆಗಳನ್ನು ಈ ರೀತಿ ಆಗಿದೆ, ಇದನ್ನು ಸರಿ ಮಾಡಿ ಅಂತ ಹೇಳಿ ಸಾಕಾಯಿತು. ಹಂಗಾಗಿ ಕೆಲವೊಂದು ಸಲ ಏನಾಗುತ್ತೆ, ಘಟನೆಗಳು ನಮ್ಮ ಗಾಡಿಗಳಲ್ಲಿ ನಡೀತವೆ. ಆ ನಡೆದಂಥ ವಿಚಾರನ ನಾವು ಬಹಿರಂಗಪಡಿಸ್ತೀನಿ ನಾನು ಎಕ್ಸ್ಪೆಷಲಿ. ಯಾಕಂದರೆ ನಮ್ಮ ಇಂಡಿಯಾದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ, ನಾವೇನಾದ್ರು ಬದಲಾವಣೆ ತರಬೇಕು ಅಂದರೆ ಅದರಲ್ಲಿ ನಾವು ಸಮಸ್ಯೆಗಳನ್ನು ತಗೊಂಬಂದು ಅದು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು, ಆಗ ಅಲ್ಲಿ ಬದಲಾವಣೆ ಆಗುತ್ತೆ. ಉದಾಹರಣೆಗೆ ಕಿಲೋಮೀಟ್ರಿಗೆ 24 ರೂಪಾಯಿ ಸರ್ಕಾರದಿಂದ ನಮಗೆ ರೇಟ್ ಬೇಕು ಅಂತಂತ ಎಷ್ಟೋ ಹೋರಾಟಗಳನ್ನ ಮಾಡ್ತಾಯಿದ್ವಿ ಸಂಘಟನೆ ಕಡೆಯಿಂದ. ಆದರೆ ಪ್ರತಾಪ್ ಅನ್ನೋ ವ್ಯಕ್ತಿ ಇದರಲ್ಲಿ ಏರ್ಪೋರ್ಟಲ್ಲಿ ಸೂಸೈಡ್ ಮಾಡ್ಕೊಂಡು ತೀರೋಗ್ಬಿಡ್ತಾರೆ. ಏರ್ಪೋರ್ಟ್ ಒಳಗಡೆ ಆ ಪಾರ್ಕಿಂಗ್ ಜಾಗದಲ್ಲಿ, ಅಂದರೆ ಪಿಕಪ್ ಮಾಡುವಂಥ ಜಾಗದಲ್ಲೇ ಪೆಟ್ರೋಲ್ ಹಾಕ್ಕೊಂಡು ಸುಟ್ಕೊಂಡ್ಬಿಟ್ಟು ಈ ರೇಟು ಕಡಿಮೆ ಆಗಿದೆ ಅನ್ನೋ ಉದ್ದೇಶನ ಅಲ್ಲಿ ವಿಡಿಯೋ ಮಾಡಿಕೊಂಡು ಅವರು ತೀರ್ಕೊಂಡ್ಬಿಡ್ತಾರೆ. ಅದಾದಮೇಲೆ ಸರ್ಕಾರ ಆ ಒಂದು ಆದೇಶನ ಹೊರಡಿಸುತ್ತೆ. ಸೊ ಹಂಗೆ ಇಲ್ಲೇನಾಗ್ತಾ ಇದೆ ಅಂದರೆ, ಈ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂದರೆ ಸರ್ಕಾರ ಅದು ಆಲ್ರೆಡಿ ನಮಗೆ ಕಿಲೋಮೀಟ್ರ್ ಲೆಕ್ಕದಲ್ಲಿ ಕೊಟ್ಬಿಟ್ಟಿದ್ದಾನೆ. ಆದರೆ ಈ ಕಂಪ್ನಿಗಳು ತಗೊಂತ ಇಲ್ಲ. ಅದ್ರ ಜೊತೆಗೆ ಇನ್ನೂ ಒಂದೊಂದು ಸಮಸ್ಯೆಗಳಿರ್ತವೆ. ಏನು ಸಮಸ್ಯೆ ಅನ್ನೋದನ್ನ ಈ ವಿಡಿಯೋ ನೋಡ್ಕೊಬನ್ನಿ. ಆಮೇಲಿಂದ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನಿಮ್ಮ ಮುಂದೆ ಇಡ್ತೀನಿ. ಅದ್ರ ಬಗ್ಗೆ ಒಂದು ಸಲಹೆಗಳು ಇರ್ತವೆ. ಮತ್ತು ನಾವು ಒಬ್ಬ ಡ್ರೈವರ್ಗಳಾಗಿ ಸಾಮಾಜಿಕ ಕಳಕಳಿನ ನಾವು ಯಾವ ರೀತಿಯಾಗಿ ನಾವು ಮಾಡ್ಬೋದು ಅನ್ನೋದನ್ನು ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ನಾನು ತಿಳಿಸೋವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಮೊದಲು ಈ ವಿಡಿಯೋ ನೋಡಿಕೊಂಡು ಬನ್ನಿ ಸರ್. ನಾವು ನಿಮ್ಮ ರ್ಯಾಪಿಡೋ ಸಿಸ್ಟಮಲ್ಲೇ ಕೆಲಸ ಮಾಡ್ತಾ ಇರ್ತೀವಲ್ಲ, ಹಂಗಾಗಿ ನಾವು ಹೇಳಿ ಮೇಡಮ್. ನನ್ನ ಕ್ವಶನ್ ಇಷ್ಟ ಮೇಡಮ್, ನನಗೆ ಆ್ಯಡ್ ಸ್ಟಾಪ್ ಮಾಡಿ ಖಂಡಿತ ನಾನು ಸರ್ವಿಸ್ ಕೊಡ್ತೀನಿ ಮೇಡಮ್. ಇಲ್ಲಾಂದರೆ ಡ್ರಾಪ್ ಲೊಕೇಶನ್ ಚೇಂಜ್ ಮಾಡೋಕ್ಕೆ ಹೇಳಿ ನಾನು ಅಲ್ಲೇ ಡ್ರಾಪ್ ಮಾಡ್ತೀನಿ, ಮತ್ತೆ ಇನ್ನೊಂದು ಬುಕ್ ಮಾಡಲಿ, ಸಿಂಪಲ್ ಅಲ್ವಾ ಮೇಡಮ್? ಹೆಂಗ್ ಫೇರ್ ಅಮೌಂಟ್ ಆಗ್ಬಿಡ್ತದೆ? ನಾನು ಅಲ್ಲಿ ಡ್ರಾಪ್ ಆದ್ಮೇಲೆ ಡ್ರಾಪ್ ಲೊಕೇಶನ್ ಅಲ್ಲಿದ್ದು ಮಾತ್ರ ಬರುತ್ತಲ್ಲ. ಸರಿ ಆಯ್ತು ಮೇಡಮ್, ನಾನು ಕಸ್ಟಮರ್ಗೋಸ್ಕರ ಅವ್ರು ಹೇಳ್ತೀನಿ ಬಿಡಿ, ಡೆಸ್ಟಿನೇಷನ್ ಚೇಂಜ್ ಮಾಡಿಸ್ಬಿಟ್ಟು ನಾನು ಅಲ್ಲಿ ಡ್ರಾಪ್ ಮಾಡ್ಬಿಟ್ಟು ಮತ್ತೆ ಬಿಡಿಸ್ತೀನಿ ಬಿಡಿ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಅವ್ರ ಸ್ವಂತ ಗಾಡಿ ಆದರೆ ಖಂಡಿತ ನಾವು ಅವ್ರು ಹೇಳ್ದಂಗೆ ಡ್ರೈವರ್ ಆಗಿ ಕೆಲಸ ಮಾಡೋದಿದ್ರೆ ಮಾಡ್ತೀವಿ ಮೇಡಮ್ ಅವರೇ. ಈಗ ಅವ್ರ ಸಿಸ್ಟಮ್ ಈಗ ನಮಗೂ ಎಷ್ಟೋ ಸಲ ಏನು ಮಾಡಿರ್ತಾರೆ ಗೊತ್ತಾ, ಕಸ್ಟಮರ್ಗಳು 5 ಕಿಲೋಮೀಟರ್ ಎಕ್ಸ್ಟ್ರಾ ಕರ್ಕೊಂಡು ಹೋಗ್ತಾರೆ ಅನ್ಕೊಳ್ಳಿ. ಆ ಟೈಮಲ್ಲಿ ನಮಗೆ ಬಿಲ್ಲೇ ಆ್ಯಡ್ ಮಾಡಲ್ಲ. ಕೇಳಿದ್ರೆ ಇಲ್ಲ ಸರ್, ಒಂದು ಸೆಕೆಂಡ್ ಕೇಳಿ. ನಮ್ಗೆ ಆ ರೀತಿ ಆದಾಗ ಅವ್ರುಗಳು ಯಾವುದೇ ಥರದ ಸಹಾಯ ನಮ್ಗಳನ್ನ ಮಾಡೋದಿಲ್ಲ. ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ, ನಿಮ್ಮ ಸಿಸ್ಟಮ್ ಪ್ರಕಾರನೇ ನಾನು ಹೋಗ್ತೀನಿ, ಒಂದು ಡೆಸ್ಟಿನೇಷನ್ ಚೇಂಜ್ ಮಾಡಿ ಅಲ್ಲಿ ಬಿಡ್ತೀನಿ, ನೀವು ಬೇರೆ ಗಾಡಿ ಬುಕ್ ಮಾಡಿ. ಇಲ್ವಾ, ಸ್ಟಾಪ್ ಲೊಕೇಶನ್ ಮಾಡಿಲ್ಲ ನಿಮ್ಮದು, ಅದು ನಿಮ್ಮ ತಪ್ಪಾಗಿದೆ, ನಾನೇನು ಮಾಡೋಕ್ಕಾಗಲ್ಲ ಅಂತ ಅವ್ರಿಗೆ ಹೇಳ್ತಾ ಇದ್ದೀನಿ. ಸೊ ಈಗ ಅವ್ರು ಕನ್ಸಿಡರ್ ಇಲ್ಲ ಸರ್ ಬಿಟ್ಬಿಡಿ ಸರ್, ಒಂದ್ಸಲ ಕಸ್ಟಮರ್ಗೆ, ಹೌದು ಕಸ್ಟಮರ್ ಬಿಡಬೇಕು, ಆದರೆ ಅದೇ ಕಸ್ಟಮರ್ ಕಂಪ್ಲೇಂಟ್ ಮಾಡಿದಾಗ ಇಮಿಡಿಯೇಟಾಗಿ ಆ್ಯಕ್ಷನ್ ತಗೊಂತಾರಲ್ಲ. ಅದಕ್ಕೆ ಅಂತವ್ರಿಗೆ ಈ ತರ ಪಾಠ ಕಲಿಸಬೇಕು ಅಂದ್ರೆ ನಾವು ಇಂಥ ಸ್ಥಿತಿನ ಬಳಸಬೇಕು. आपने बोल दिया उनको, अभी हमें छोड़ दो, अब 1 मिनट ड्रॉप करो उसको और हमें मुझे शोभा सिलिकॉन छोड़ दो, बस हो गया. ನನಗೆ ಬೇಡ ಮೇಡಮ್, ನನಗೆ ಡೆಸ್ಟಿನೇಷನ್ ನೀವು ಎಲ್ಲಿ ಹೋಗ್ಬೇಕು, ಆಶೀರ್ವಾದ ನನಗೆ ಬೇಡ ಮೇಡಮ್ ಅವರೇ. ಯಾಕಂದ್ರೆ ಕಚಡ ಕಸ್ಟಮರ್ಗಳ ಹತ್ರ ನಮ್ಮ ಹತ್ರ ಆಶೀರ್ವಾದ ತಗೊಂಡು ಪ್ರಯೋಜನ ಇಲ್ಲ. ಯಾಕಂದ್ರೆ ನಾವು ಅನುಭವಿಸ್ಬಿಟ್ಟಿದೀವಿ, ಒಳ್ಳೆ ತರದಲ್ಲಿ ಕೆಲಸ ಮಾಡಿದೀವಿ, ಎಲ್ಲಾನು ಮಾಡ್ಬಿಟ್ಟಿದೀವಿ. ಯಾರು ನಮಗೆ ಆ ಥರದ್ದು ಬರಲ್ಲ. ಎಷ್ಟೇ ಒಳ್ಳೇದು ಮಾಡಿದ್ರು ಅಲ್ಲೇ ಫೀಡ್ಬ್ಯಾಕ್ ಏನು ಕೊಡಬೇಕು ಕೊಡ್ತಾರೆ. ಸೊ ಹಂಗಾಗಿ ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಯಾಕಂದರೆ ಈ ರೂಟ್ ಇರೋದು ಫ್ಲೈಓವರ್ ಮೇಲೆ ಹೋಗಬೇಕು. ಸೀದಾ ನಾನು ಫ್ಲೈಓವರ್ ಮೇಲೆ ಹೋದ್ರೇ ನಿಮಗೆ ಅಲ್ಲಿ ಡೆಸ್ಟಿನೇಷನ್ ರೀಚ್ ಆಗೋದು ಡೈರೆಕ್ಟು. ನೀವು ಕೂಡ್ಲು ಗೇಟ್ ಹೋಗ್ಬೇಕು ಅಂದರೆ ಕೆಳಗಡೆ ಹೋಗ್ಬೇಕಾಗುತ್ತೆ, ಅದು ಸಿಕ್ಕಾಪಟ್ಟೆ ಟ್ರಾಫಿಕ್ ರೋಡು. ನೀವು ಅದಕ್ಕೆ ಹೇಳ್ತಾ ಇದ್ದೀನಿ, ಅವಾಗಿಂದ ನೀವು ಆ್ಯಡ್ ಸ್ಟಾಪ್ ಮಾಡಿ, ಇಲ್ಲ ಡೆಸ್ಟಿನೇಷನ್ ಚೇಂಜ್ ಮಾಡಿ, ಎರಡರಲ್ಲಿ ಒಂದು ಮಾಡಿ. ಹಲೋ, ಎಸ್ hello, what should I do? What should I do?
Yeah, to change the location. See, you can't help me in any way. Because actually, this is the first time I'm using this app. So I don't know how to do whether there was a stop. I did not know how to do it. Yeah. Okay. இல்லை நான் சேஞ்ச் பண்ண உங்களுக்கு வேறு இது பண்ணுறேன் பிகாஸ் நான் ரொம்ப எனக்கு போயிட்டு அகைன் எனக்கு திரும்பி வரல. அப்போ நான் இப்போ ಡ್ರಾಪ್ ಲೊಕೇಶನ್ ಚೇಂಜ್ பண்ணட்டா? ಮಾಡಿ, ನೋ ಪ್ರಾಬ್ಲಮ್. எங்க எந்த ನಿಮ್ಮ ಲೊಕೇಶನ್ ಮಾಡಿ, ನಿಮ್ದು ನಿಮ್ಮ ಇವ್ರ ಲೊಕೇಶನ್ ಹಾಕಿ ಸಾಕು. ಹಂಗೇಂದ ಅಲ್ಲಿ ಮತ್ತೆ ಇನ್ನೊಂದು ಬುಕ್ ಮಾಡಿ ಅಷ್ಟೇ, ಡ್ರಾಪ್ ಮಾಡ್ತೀನಿ ಅಲ್ಲಿ. ಮತ್ತೆ ಬುಕ್ ಆಗುತ್ತೆ. ಇನ್ ಕೇಸ್ ಆ ಬುಕ್ಕಿಂಗ್ ನನಗೆ ಬಂದ್ರೆ ನಾನೇ ತಗೊಂತೀನಿ, ಇಲ್ಲ ಅಂದ್ರೆ ಬೇರೆಯವ್ರು ಬಂದ್ರೆ ಬೇರೆಯವ್ರು ಬರಲಿ, ನೋ ಪ್ರಾಬ್ಲಮ್. ನಾವು ಸರ್ವಿಸ್ ಕೊಡ್ತೀವಿ ಮೇಡಮ್, ಇದೆಲ್ಲ ದೊಡ್ಡ ವಿಚಾರ ಅಲ್ಲ. ಹೋಗ್ತಾ ಹೋಗ್ತಾ ಕೊಡ್ಬೋದು. ನಾವು ಅಚ್ಚಾ ಡ್ರೈವರ್ಗಳೇ, ಆದ್ರೆ ಇವ್ರುಗಳಿಂದ ನಮ್ಗೆ ಕೆಲವೊಂದು ಟಾರ್ಚರ್ ಆಗಿರುತ್ತಲ್ಲ, ಆ ಟಾರ್ಚರ್ಗೆ ರಿವೆಂಜ್ ನ ತೀರ್ಸ್ಕೊಂತ ಇದೀನಿ ಅಷ್ಟೇ. ಏನ್ ಮಾಡಕ್ಕಾಗಲ್ಲ. ನಿಮ್ ಕರೆಕ್ಟ್ ಅದು ನಿಮ್ಮ ಬ್ಯಾಡ್ ಲಕ್, ಏನ್ ಮಾಡಕ್ಕಾಗಲ್ಲ. ಅಫ್ಕೋರ್ಸ್ ಮೇಡಮ್, ನಾನು ನೋಡಿ ಪರ್ಸನಲ್ ಆಗಿ ಬರ್ತೀನಿ ಅಂದ್ರೆ ಖಂಡಿತವಾಗಿ ನಿಮ್ ಕರ್ಕೊಂಡು ನಾನು ಹೋಗ್ತೀನಿ, ಎಲ್ಲಾ ಸರ್ವಿಸ್ ಕೊಡ್ತೀನಿ. ಆದ್ರೆ ಏನಿಲ್ಲ ಮೇಡಮ್ ಅವರೇ, ಯಾಕಂದ್ರೆ ಇಂಥ ಸಂಸ್ಥೆಗಳಿಗೆ ನಾವು ಈ ತರ ರಿವೆಂಜ್ ತೀರಿಸಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದನ್ನ ಬುದ್ಧಿ ಬರೋದು. ಅಲ್ಲಿವರೆಗೂ ಅವರು ಬುದ್ಧಿ ಕಲಿಯಲ್ಲ. ಒಂದು ಜನನು ಎಚ್ಚೆತ್ಕೋಬೇಕು, ನಮ್ ಡ್ರೈವರ್ ಎಚ್ಚೆತ್ಕೋಬೇಕು. ಮಾಡಿ. ಅಲ್ಲಲ್ಲ, ನಿಮ್ ಮನೆ ನಿಮ್ ಡೆಸ್ಟಿನೇಷನ್ ಏನಿದೆ ಮನೆ, ನೀವು ಯಾವ್ದು ಪೂರ್ವನ ಏನೋ ಹೇಳಿದ್ರಲ್ಲ, ಹಾಕಿ. ಪರವಾಗಿಲ್ಲ, ನೋ ಪ್ರಾಬ್ಲಮ್. ನೀವು ಪೂರ್ವ ಅಂತಾನೆ ಹಾಕಿ, ನಿಮ್ ಪೂರ್ವ ಅಂತಾನೆ ಹಾಕಿ. ಅದೇ ಅಂದ್ರೆ ಉಡುಪಿ ಉಪಹಾರದಲ್ಲಿ ಅಂದ್ರೆ ಕುಲ್ಲು ಗೇಟ್ ಅಲ್ಲಿ ಡ್ರಾಪ್ ಮಾಡಿ. ಓಕೆ ಕನ್ಫರ್ಮ್ ಕೊಡಿ. ಬಸ್ ಸ್ಟಾಪ್ 52 ಹೊಸ ರೋಡ್ ಕೂಡ್ಲು ಗೇಟ್ ಬಂತು ಬಿಡಿ. ಬಂತು ಬಿಡಿ. ಓಕೆ, ಚೇಂಜ್ ಆಯ್ತು ಬಿಡಿ. ನೋಡಿ, ಇವಾಗ ಫ್ಲೈಓವರ್ ಕೆಳಗಡೆ ಹೋಯ್ತು ಲೊಕೇಶನ್ ಇದು. ಫ್ಲೈಓವರ್ ಕೆಳಗಡೆ ಕರೆಕ್ಟ್ ಆಗಿ ಬಂದಿದೆ. ಈಗ ಹೋಗ್ತೀನಿ. ಅವಾಗ ಹೆಂಗಿತ್ತು ಅಂದ್ರೆ ಫ್ಲೈಓವರ್ ಮೇಲಿತ್ತು. ನಿಮ್ಗೆ ಫೇರ್ ಕೂಡ ಕಡಿಮೆ ಆಗಿರುತ್ತೆ ನೋಡಿ. ಸೇಮ್ ಅಲ್ಲಿಂದ ಅಲ್ಲಿಗೆ ಬೇರೆ ಕಮ್ಮಿ ಇರುತ್ತಲ್ಲ ಮೇಡಮ್, ಅದು ಸೇಮ್ ಎರಡು ಒಂದೇ ಆಗುತ್ತೆ. ಯಾವ್ದೋ ಒಂದು ಬುಕ್ ಮಾಡ್ಕೊಳ್ಳಿ ಅಷ್ಟೇ. ನಿಮಗ್ ಬ್ಯಾಡು ಮೇಡಮ್, ಬಟ್ ನಮ್ಗೆ ಆಗಿರೋ ಎಕ್ಸ್ಪೀರಿಯನ್ಸ್ ಹಂಗಿರುತ್ತಲ್ಲ ಮೇಡಮ್. ಹೌದು, ರ್ಯಾಪಿಡೋ ತುಂಬಾ ಬ್ಯಾಡ ಮೇಡಮ್. ನೋಡಿ, ಇದನ್ನೇ ಹೇಳದ್ ನಾನು. ನಾವು ಅದನ್ನೇ ಮೀಟರ್ಗೋಸ್ಕರನೇ ನಾವು ಓದಾಡ್ತಾ ಇದೀವಿ. ನಮ್ಗೂ ಮೀಟರ್ ಬಂದಿದ್ರೆ ನಾನು ಅದೇ ತರನೇ ಕರ್ಕೊಂಡು ಹೋಗ್ತಿದ್ದೆ. ನಮ್ಮ ಅದನ್ನೇ ಹೇಳ್ತಾ ಇದೀನಿ. ನಮ್ದು ಮೀಟರ್ ಇದೆ ಅಪ್ಲಿಕೇಶನ್, ನಮ್ದ್ರಲ್ಲೂ ನೀವು ಮೀಟರ್ ಅಲ್ಲೇ ಬಂದ್ಬಿಟ್ಟಿದೀವಿ. ಈಗ ನಮ್ಗೆ ಮೇಲ್ಗಡೆ ಒಂದು ಟಾಪ್ ಅಲ್ಲಿ ಹಾಕಿದ್ದೀನಿ ಮೀಟರ್ ಟ್ಯಾಕ್ಸಿ ಅಂತ. ಹೌದಾ, ನೀವು ಡೈರೆಕ್ಟ್ ರೋಡಲ್ಲಿ ಅಡ್ಡ ಹಾಕಿದ್ರೆ ನಾನು ಖಂಡಿತ ಕರ್ಕೊಂಡು ಹೋಗ್ತೀನಿ. ಅವಾಗ ಗಾಡಿ ಎಷ್ಟು ಓಡುತ್ತೋ 10 ಕಿಲೋಮೀಟರ್ ಬರುತ್ತೆ. ಅದೇ ನಾನು ಹೇಳ್ತಾ ಇರೋದು ಇಲ್ಲಿ. ಎಸ್, ಹೌದು. ನಾವು ಮೀಟರ್ ಟ್ಯಾಕ್ಸಿ ಹಾಕಿದ್ರೆ ಸೂಪರ್ ಆಗಿರುತ್ತೆ ಇಲ್ಲಿ. ಅದಕ್ಕೆ ರ್ಯಾಪಿಡೋ ನಮಗೆ ಇಷ್ಟ ಆಗ್ತಾ ಇಲ್ಲ, ನಿಮ್ಗೆ ನಾವು ಇಷ್ಟ ಆಗ್ತಾ ಇಲ್ಲ ತಾನೆ. ಹಂಗೆ ನಮಗೂ ರ್ಯಾಪಿಡೋ ಇಷ್ಟ ಆಗ್ತಾ ಇಲ್ಲ. ಅವ್ರ ಸಿಸ್ಟಮ್ ಪ್ರಕಾರ ಕೆಲಸ ಮಾಡ್ತಾ ಇದೀನಿ ಅಷ್ಟೇ. ನಿಮ್ಗೆ ಅದು ಬೇಜಾರು ಅನಿಸ್ತಾ ಇದೆ, ಏನ್ ಮಾಡಕ್ಕಾಗಲ್ಲ. ನಾವು ಎಲ್ಲಾರ್ಗು ಒಂಥರ ಸಪೋರ್ಟ್ ಮಾಡ್ತೀವಿ, ಆದ್ರೆ ಕೆಲವೊಂದ್ಸಲ ಇವ್ರು ಮಾಡಿರೋ ಅವತಾರಗಳಿಗೆ ಮಾಡಬಾರ್ದು ಅಂತ ಅನ್ಸುತ್ತೆ. ಅದೇ ನೀವು ಆಲ್ರೆಡಿ ನೀವು ಫೋನಲ್ಲಿ ಮಾತಾಡುವಾಗ್ಲೇ ನೀವು ರೆಸ್ಪೆಕ್ಟ್ ಕೊಡ್ದಂತೆ ಡ್ರೈವರ್ಗೆ ಮಾತಾಡಿದ್ರಲ್ಲ ನೀವು, ಅವಾಗಲೇ ನಂಗೆ ಅರ್ಥ ಆಯ್ತು ನೀವು ಇಷ್ಟು ಮಟ್ಟಿಗೆ ನಿಮ್ಮಂಗೆ ಅನುಕೂಲಕ್ಕೆ ನೀವು ಹೆಂಗ್ ಮಾತಾಡ್ತೀರಾ ಅನ್ನೋದನ್ನ ನಾವು ಯೋಚನೆ ಮಾಡಿದ್ವಿ. ಹಂಗಾಗಿ ನಾವು ಇದು ರ್ಯಾಪಿಡೋ ಯಾವ ತರ ಕೆಲಸ ಮಾಡುತ್ತೋ ಅದರಂತೆ ನಾವು ಕೆಲಸ ಮಾಡ್ತೀವಿ ಮೇಡಮ್. ನಮಗೂ ಮೀಟರ್ ಟ್ಯಾಕ್ಸಿ ಆಗಿದ್ರೆ ಸೂಪರ್, ನೀವು ಹೆಂಗೆ ಹೇಳ್ತೀರಾ ಹಂಗಂಗೆ ಕರ್ಕೊಂಡು ಹೋಗ್ಬಿಡ್ತಾ ಇದ್ವಿ. ಇವ್ರದ್ದು ಹಂಗಿಲ್ವಲ್ಲ, ಇವ್ರದ್ದು ಡೆಲ್ಲಿ ಕರ್ಕೊಂಡು ಹೋಗ್ಬಿಟ್ರು ಒಂದೇ ರೇಟ್, ಅಲ್ಲಿ ಮಧ್ಯದಲ್ಲಿ ನಿಲ್ಸ್ಕೊಂಡು ಅರ್ಧ ಗಂಟೆ 2 ಅವರ್ ವೇಸ್ಟ್ ಮಾಡಿದ್ರು ಅವ್ನು ಅದೇ ರೇಟೇ ಕೊಡೋದು. ಹಂಗಾಗಿ ಅವ್ನಿಗೆ ಹೆಂಗೆ ಬೆಲೆ ಕೊಡ್ಬೇಕು ಅಷ್ಟೇ ನಾವು ಕೊಡೋದು. ಕಡೆ ಬಂದಿದ್ರಾ ನೀವು ಹೊರಗಡೆ ರೋಡ್ ಬೇಕಾದ್ರೆ ನೀವು ರೋಡಲ್ಲಿ ಬಂದ್ಬಿಡಿ, ನಾನು ಕರ್ಕೊಂಡು ಹೋಗ್ಬಿಡ್ತೀನಿ ನಿಮ್ನ, ಬನ್ನಿ ಮೇಡಮ್ ಅಂತ.
ಅದೇ ನೀವು ಆಲ್ರೆಡಿ ನೀವು ಫೋನಲ್ಲಿ ಮಾತಾಡುವಾಗಲೇ ನೀವು ರೆಸ್ಪೆಕ್ಟ್ ಕೊಡ್ದಂತೆ ಡ್ರೈವರ್ಗೆ ಮಾತಾಡಿದ್ರಲ್ಲ ನೀವು, ಅವಾಗಲೇ ನಂಗೆ ಅರ್ಥ ಆಯಿತು ನೀವು ಇಷ್ಟರ ಮಟ್ಟಿಗೆ ನಿಮ್ಮಂಗೆ ಅನುಕೂಲಕ್ಕೆ ನೀವು ಹೆಂಗೆ ಮಾತಾಡ್ತೀರಾ ಅನ್ನೋದನ್ನ ನಾವು ಯೋಚನೆ ಮಾಡಿದ್ವಿ. ಹಂಗಾಗಿ ನಾವು ಇದು ರ್ಯಾಪಿಡೋ ಯಾವ ಥರ ಕೆಲಸ ಮಾಡುತ್ತೋ ಅದರಂತೆ ನಾವು ಕೆಲಸ ಮಾಡ್ತೀವಿ ಮೇಡಮ್. ನಮಗೂ ಮೀಟರ್ ಟ್ಯಾಕ್ಸಿ ಆಗಿದ್ರೆ ಸೂಪರ್, ನೀವು ಹೆಂಗೆ ಹೇಳ್ತೀರಾ ಹಂಗೆ ಕರ್ಕೊಂಡು ಹೋಗ್ಬಿಡ್ತಾ ಇದ್ವಿ. ಇವ್ರದ್ದು ಹಂಗಿಲ್ವಲ್ಲ, ಇವ್ರದ್ದು ಡೆಲ್ಲಿ ಕರ್ಕೊಂಡು ಹೋಗ್ಬಿಟ್ರು ಒಂದೇ ರೇಟ್, ಅಲ್ಲಿ ಮಧ್ಯದಲ್ಲಿ ನಿಲ್ಸ್ಕೊಂಡು ಅರ್ಧ ಗಂಟೆ 2 ಅವರ್ ವೇಸ್ಟ್ ಮಾಡಿದ್ರು ಅವ್ನು ಅದೇ ರೇಟೇ ಕೊಡೋದು. ಹಂಗಾಗಿ ಅವ್ನಿಗೆ ಹೆಂಗೆ ಬೆಲೆ ಕೊಡಬೇಕು ಅಷ್ಟೇ ನಾವು ಕೊಡೋದು. ನೋಡಿದ್ರಲ್ಲ ಈಗ ಈ ವಿಡಿಯೋದಲ್ಲಿರೋ ಸಮಸ್ಯೆ ಏನು ಅಂದರೆ, ಕಸ್ಟಮರು ಈ ರ್ಯಾಪಿಡೋದಲ್ಲಿ ಬುಕ್ ಮಾಡಬೇಕಾದ್ರೆ ಬಿಫೋರು ಅಂದರೆ ಕನ್ಫರ್ಮೇಷನ್ ಮಾಡೋಕ್ಕೆ ಮುಂಚೆ ಆ್ಯಡ್ ಸ್ಟಾಪ್ನ ಮಾಡಬೇಕು. ಈ ಸಿಸ್ಟಮ್ಮು ಮೊದಲು ಇರಲಿಲ್ಲ. ಆವಾಗ ಏನಾಗ್ತಾಯಿತ್ತು, ಈ ಕಸ್ಟಮರ್ ಕೇರ್ಗಳಿಗೆ ಫೋನ್ ಮಾಡಿ ಕೆಲವೊಂದು ವಿಡಿಯೋಗಳು ಕೂಡ ವೈರಲ್ ಆದವು. ಯಾವ ರೀತಿ ಅಂದರೆ, ಕಸ್ಟಮರು ಎಲ್ಲೋ ಒಂದು ಡೆಸ್ಟಿನೇಷನ್ ಹಾಕ್ಬಿಡ್ತಾರೆ, ಅವ್ರ ಮಧ್ಯದಲ್ಲಿ ಯಾರನ್ನೋ ಒಬ್ರನ್ನ ಪಿಕಪ್ ಮಾಡಬೇಕು. ಆ ಟೈಮಲ್ಲಿ ನಾವು ಹೋಗ್ತಾ ಇರಲಿಲ್ಲ. ಏನಕ್ಕೆ ಅಂದರೆ ನಮಗೆ ಕಿಲೋಮೀಟ್ರ್ ಆ್ಯಡ್ ಆಗಲ್ಲ ಅಂತ. ಆ ಸಮಸ್ಯೆನ ಅರ್ಥ ಮಾಡ್ಕೊಂಡಂಥ ಕಂಪ್ನಿ ಏನು ಮಾಡ್ತು, ಆ್ಯಡಿಂಗ್ ಆಪ್ಷನ್ ಕೊಟ್ಟ. ಯಾವಾಗ ಬಿಫೋರು ಕನ್ಫರ್ಮೇಷನ್ ಮಾಡೋಕ್ಕೆ ಮುಂಚೆ ಅಲ್ಲಿ ಸಿಸ್ಟಮಲ್ಲಿ ಅವರು ಆ್ಯಡ್ ಮಾಡಬೇಕು, ಎಲ್ಲಿ ಡೆಸ್ಟಿನೇಷನ್ ನಾನು ಫಸ್ಟ್ ಇಲ್ಲಿಗೆ ಹೋಗ್ಬೇಕು, ಅಲ್ಲಿಂದ ನೆಕ್ಸ್ಟ್ ಹೋಗಬೇಕು ಅಂತ. ಆಗೇನಾಗುತ್ತೆ, ಅದಕ್ಕೆ ಅವರು ಡೆಸ್ಟಿನೇಷನ್ನ ಆ್ಯಡ್ ಮಾಡೋದಕ್ಕೆ 30 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅಂದರೆ ಈಗ ರ್ಯಾಪಿಡೋದಲ್ಲಿರೋದು ಅದೇ, ಡೆಸ್ಟಿನೇಷನ್ ಎಕ್ಸ್ಟ್ರಾ ಆ್ಯಡ್ ಸ್ಟಾಪ್ ಮಾಡಿದ್ರೆ 30 ರೂಪಾಯಿ ಆ್ಯಡ್ ಮಾಡ್ತಾರೆ. ಜೊತೆಗೆ ಕಿಲೋಮೀಟ್ರ್ ಕೂಡ ನಾವು ಡೈವಿಷನ್ ಏನು ತೊಗೊಂಡಿರ್ತೀವೋ ಅದ್ರ ತಕ್ಕಂತೆ ಕಿಲೋಮೀಟ್ರು ನಮಗೆ ಬಿಲ್ ಬರುತ್ತೆ. ಆದರೆ ಈಗಿರೋ ಸಮಸ್ಯೆ ಏನು ಅಂದರೆ, ಈ ಒಂದು ಇದ್ರ ಪ್ರಕಾರದಲ್ಲಿ ಒಂದು ಸಲ ಕನ್ಫರ್ಮೇಷನ್ ಅವರು ಡೈರೆಕ್ಟಾಗಿ ಯಾವುದೇ ಸ್ಟಾಪ್ನ ಮಾಡ್ದಂತೆ ಆ್ಯಡ್ ಮಾಡ್ದಂತೆ ಬುಕ್ಕಿಂಗ್ ಕನ್ಫರ್ಮ್ ಮಾಡಿ ನಾವು OTP ಹಾಕ್ಬಿಟ್ರು ಅಂದರೆ ಮತ್ತೆ ಅಲ್ಲೇ ಆ್ಯಡ್ ಮಾಡೋಕ್ಕೆ ಆಪ್ಷನ್ ಇಲ್ಲ. ಆದರೆ ಆ್ಯಡ್ ಸ್ಟಾಪನ್ನ ಬೇರೆ ಒಂದು ಸಂಸ್ಥೆಗಳಲ್ಲಿ ಆಪ್ಷನ್ ಇದೆ. ಯಾವುದು, ನಾವು ಡೆಸ್ಟಿನೇಷನ್ ಸ್ಟಾರ್ಟ್ ಮಾಡಿದ್ಮೇಲೂ ಕೂಡ, ಅಂದರೆ ಟ್ರಿಪ್ ಸ್ಟಾರ್ಟ್ ಮಾಡಿದ್ಮೇಲೂ ಕೂಡ ಅಲ್ಲಿ ಬರುತ್ತೆ. ಇದರಲ್ಲಿ ಇಲ್ಲ ಅದು. ಈ ಸಮಸ್ಯೆನ ನಾವು ಕಸ್ಟಮರ್ಗೂ ಕೂಡ ಅರ್ಥ ಮಾಡಿಸಿದ್ದೀನಿ. ಆದರೆ ಅಲ್ಲಿ ಏನಾಗುತ್ತೆ ಅಂದರೆ, ಕಸ್ಟಮರ್ಗೂ ನನಗೂ ಆಗುವಂಥ ಗಲಾಟೆ ಏನು ಅಂದರೆ, ನನಗೆ ಅಲ್ಲ ತುಂಬ ಜನ ಡ್ರೈವರ್ಗಳಿಗೂ ಇದೇ ಥರ ಆಗುತ್ತೆ. ಅವರು ಅದನ್ನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಕೆಲವರು ಬೈಕೊಂಡು ಸುಮ್ಮನೆ ಆಗ್ಬಿಡ್ತಾರೆ, ಇನ್ನು ಕೆಲವರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ನಾನು ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದಾಗಿತ್ತು, ಆದರೆ ದೊಡ್ಡ ವಿಚಾರ ಅಲ್ಲ. ಅಂದರೆ ಇಲ್ಲಿ ಜನ ಹೆಂಗಾಗ್ತಾಯಿದೆ ಅಂದರೆ, ನಮ್ಮ ಡ್ರೈವರ್ಗಳನ್ನು ತುಂಬ ಕಂಡಮ್ ಆಗಿ ಕಾಣಿಸ್ತಾರೆ. ಜೊತೆಗೆ ಅವರು ನಾವೇ ದೇವರು ಅನ್ನೋ ಥರ ಅನ್ಕೊಂಬಿಟ್ಟಿರ್ತಾರೆ ಕಸ್ಟಮರ್ಗಳು. ಕೆಲವರು ಅವ್ರು ಹೇಳಿದ್ದನ್ನು ನಾವು ಕೇಳಿದ್ರೆ ನಾವು ದೇವರು, ಇಲ್ಲ ಅಂದರೆ ದೆವ್ವಗಳು ಅನ್ನೋ ಲೆಕ್ಕಾಚಾರದಲ್ಲಿ ಯೋಚನೆ ಮಾಡ್ತಾರೆ. ಇಲ್ಲಿ ನನ್ನ ಉದ್ದೇಶ ಏನು ಅಂದರೆ, ನಮಗೆ ಈ ಒಂದು ರ್ಯಾಪಿಡೋ ಕಂಪ್ನಿನಲ್ಲಿ ಗಾಡಿ ಎಷ್ಟು ಓಡುತ್ತೋ ಅಷ್ಟು ಕಿಲೋಮೀಟ್ರಿಗೆ ನಮಗೆ ಬಿಲ್ ಕೊಡೋಂಗೆ ಇದ್ದಿದ್ದಿದ್ರೆ ನಾನು ಇಷ್ಟೆಲ್ಲ ಪ್ರಶ್ನೆನೇ ಮಾಡ್ತಾ ಇರಲಿಲ್ಲ. ಸೊ ಹಂಗಾಗಿ ನಾನು ಅವ್ರನ್ನ ಪ್ರಶ್ನೆ ಮಾಡಿದ್ದೇನು ಉದ್ದೇಶ ಅಂದರೆ, ಎರಡೂ ಗೊತ್ತಾಗಬೇಕು. ಒಂದು, ಇವರು ಆ್ಯಡಿಂಗ್ ಆಪ್ಷನ್ ಇಲ್ಲ ಅನ್ನೋದು ಜನಗಳಿಗೂ ಗೊತ್ತಾಗಬೇಕು, ಮತ್ತು ಈ ರ್ಯಾಪಿಡೋ ಸಂಸ್ಥೆಗೂ ಕೂಡ ಗೊತ್ತಾಗಬೇಕು. ಗೊತ್ತಾದಾಗ ಅವನು ಡೆವಲಪ್ಮೆಂಟ್ ಮಾಡಿಕೊಂಡು ಏನಾದರೂ ಒಂದು ಬದಲಾವಣೆ ತರ್ತಾನೆ ಅನ್ನೋ ಉದ್ದೇಶ ಅಷ್ಟೇ. ಇನ್ನು ಆ ಕಸ್ಟಮರ್ಗಳ ಮುಖನ ಬ್ಲರ್ ಮಾಡ್ತೀನಿ. ಯಾಕೆ ಬ್ಲರ್ ಮಾಡ್ತೀನಿ ಅಂದರೆ, ಈಗ ಕಸ್ಟಮರ್ ಹತ್ರ ನಾವು ನೇರವಾಗಿ ಮಾತಾಡ್ತಾ ಇದ್ದೀವಿ, ಆದರೆ ಅದು ಸತ್ಯ ಆಗಿರಬೇಕು. ನಾನು ಬೇರೆ ನಮ್ಮ ಸ್ನೇಹಿತರುಗಳೆಲ್ಲ ಕಾಮಿಡಿಗಳನ್ನ ಮಾಡ್ತಾ ಇರ್ತಾರೆ, ಸಿನಿಮಾದು ಕೆಲವೊಂದು ಡೈಲಾಗ್ಗಳನ್ನ ತೊಗೊತಾರೆ, ಒಂದು ಕಂಟೆಂಟು ಅಂತೇಳಿ ಕ್ರಿಯೇಟ್ ಮಾಡ್ತಾರೆ. ನಾನು ಕಂಟೆಂಟ್ ಕ್ರಿಯೇಟರ್ ಅಲ್ಲ. ನಾನು ಒರಿಜಿನಾಲಿಟಿ ಏನಿರುತ್ತೋ ಅದನ್ನು ನಾನು ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇರ್ತೀನಿ. ನನ್ನ ವೇನೆ ಬೇರೆ. ಇದರಿಂದ ಸಮಸ್ಯೆಗಳು ಆಗುತ್ತೆ, ಏನು ಮಾಡೋಕ್ಕಾಗೋದಲ್ಲ. ಕೆಲವೊಂದು ಸಲ ಅದನ್ನು ಅನುಭವಿಸ್ಬೇಕಾಗ್ತದೆ. ಒಬ್ಬ ಮನುಷ್ಯನಾಗಿ ಹುಟ್ಟಿದ್ದೀವಿ ಅಂತಂದಮೇಲೆ ನಮ್ಮದೇ ಆದಂಥ ದಾರಿನಲ್ಲಿ ನಾವು ಹೋಗ್ಬೇಕಾಗ್ತದೆ. ಈಗ ನಮ್ಮ ಉದಾಹರಣೆಗೆ ನಮ್ಮ ಡಿ ಬಾಸ್ ಅವರು ಒಂದು ಮಾತು ಹೇಳ್ತಾ ಇರ್ತಾರೆ ಅವಾಗವಾಗ, ನಾನು ನನ್ನ ಫ್ಯಾಮಿಲಿನೂ ಬೇಕಾದ್ರೆ ಬಿಟ್ಬಿಡ್ತೀನಿ ನನ್ನ ಸೆಲೆಬ್ರಿಟಿಗೋಸ್ಕರ ಅಂತೇಳಿ. ಸೊ ಇಲ್ಲಿ ನನ್ನದೇ ಆದಂಥ ಒಂದು ಉದ್ದೇಶಗಳಿದ್ದಾವೆ. ನಾನು ಹಿಂದೆಯಿಂದನೂ ಹೇಳ್ತಾ ಇದ್ದೀನಿ, ಫ್ಯಾಮಿಲಿ ಎಲ್ರಿಗೂ ಇರುತ್ತೆ, ಕರೆಕ್ಟು. ಸಮಸ್ಯೆನ ಎಲ್ಲರೂ ಪರವಾಗಿಲ್ಲ ಬಿಡು ಅಂತ ಹೇಳ್ಕೊಂಡು ಹೋಗ್ಬಿಟ್ರೆ ಆ ಸಮಸ್ಯೆನ ತೋರಿಸೋರು ಯಾರು ಪ್ರಪಂಚಕ್ಕೆ, ಅಲ್ವಾ? ಸರಿನೋ ತಪ್ಪುನೋ ತೋರಿಸ್ಬೇಕು. ಇದು ನಮ್ಮ ತಲೆಯಲ್ಲಿರೋದು. ಆ್ಯಕ್ಚುಲಾಗಿ ನಮ್ಮ ಮನೇಲೂ ಕೂಡ ಸಪೋರ್ಟ್ ಮಾಡಲ್ಲ ಈ ವಿಚಾರದಲ್ಲೆಲ್ಲ. ಏನು ಮಾಡ್ತಾರೆ ಅಂದರೆ, ನಿಮ್ಗೆ ಆಗಬೇಕು, ನಿಮ್ಮ ಪಾಡಿಗೆ ನೀವು ಮನೇಲಿರಿ, ನಿಮ್ಗೆ ಇದರಿಂದ ಏನು ಪ್ರಯೋಜನ ಬರುತ್ತೆ, ನಾಳೆ ದಿನ ಆ್ಯಕ್ಚುಲಿ ಆಲ್ರೆಡಿ ನೀವು ಸಮಸ್ಯೆಯಲ್ಲಿ ಸಿಗಾಕೊಂಡಿದ್ದೀರ, ನಿಮ್ಗೆ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಮಗೆ? ಹಾಂ, ಬರೀ ನೀವೇ ಈ ಥರ ತರಲೆ ಮಾಡ್ಕೊಂಡು ಹೋಗ್ಬಿಟ್ರೆ ನಮ್ಮ ಮನೆಯಲ್ಲೂ ಏನೇನು ತೊಂದರೆ ಇದೋ ಇದನ್ನೆಲ್ಲ ನೀವು ಬಗೆಹರಿಸ್ಕೊಬೇಕು ಅಂತೇಳಿ ತಿಳಿಸ್ಕೊಡ್ತಾರೆ. ಹಂಗಾಗಿ ನಾನು ನನ್ನ ಕೈಲಿ ಏನಾಗುತ್ತೋ ಅದನ್ನು ಫ್ಯಾಮಿಲಿಗೂ ಕೆಲವೊಂದು ಸಮಯಗಳನ್ನ ಕೊಡ್ತೀನಿ, ಕೆಲವೊಂದು ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ನನ್ನ ಪಾಡಿಗೆ ನಾನು ಏನೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆದರೆ
ಹಿಂದೆ 2019, 20, 21 ಈ ಪೀರಿಯಡಲ್ಲಿದ್ದಂಥ ನಾಗೇಶ್ ಬೇರೆ, ಈಗ 2024, 25 ಈ ಸಂದರ್ಭದಲ್ಲಿರೋಂಥ ನಾಗೇಶೇ ಬೇರೆ. ಅಂದರೆ ಕೆಲವೊಂದು ಬದಲಾವಣೆಗಳನ್ನು ತಗೊಂಡಿದ್ದೀನಿ. ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಅದರದ್ದು ತಿಳಿಸ್ಕೊಡ್ತೀನಿ, ಸಮಸ್ಯೆಗಳು ಏನಾಗಿತ್ತು, ಅದರಿಂದ ನಮ್ಮ ಜೀವನದಲ್ಲಿ ನಾನು ಯಾವ ಲೆವೆಲ್ಗೆ ಬೆಳೆದೆ ಅನ್ನೋದನ್ನ ನಾನು ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ. ಆದರೆ ಈಗ ಸದ್ಯಕ್ಕೆ ಈ ವಿಡಿಯೋನ ನೀವು ಡ್ರೈವರ್ಗಳು, ಹೌದಪ್ಪ ಈ ಸಮಸ್ಯೆ ನನಗೂ ಆಗಿತ್ತು ಅಂದರೆ ನೀವು ಶೇರ್ ಮಾಡ್ಕೊಳ್ಳಿ. ಇಲ್ಲ ನಿಮ್ಗೆ ಆಗಿಲ್ಲ ಅಂದರೆ ದಯವಿಟ್ಟು ಶೇರ್ ಮಾಡೋಕ್ಕೆ ಹೋಗ್ಬೇಡಿ, ನೀವು ನೋಡೋಕ್ಕೂ ಹೋಗ್ಬೇಡಿ. ಸೊ ಈ ರೀತಿಯಾಗಿ ನಾನು ವಿಚಾರನ ಮುಟ್ಟಿಸ್ತಾ ಇದ್ದೀನಿ. ಧನ್ಯವಾದ ನಿಮಗೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಯಾವುದಾದ್ರೂ ಆ ಥರದ್ದು ಹೊಸ ವಿಚಾರಗಳು ಬಂದಾಗ ನಮ್ಮ ಕೈಲಾದ ಪ್ರಯತ್ನನ ನಾವು ಮಾಡ್ತೀನಿ. ಧನ್ಯವಾದ ನಿಮಗೆ.